ರಾಷ್ಟ್ರದ ಬಡ್ಜೆಟನ್ನು ಕೇಂದ್ರ ಸರ್ಕಾರದ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ಹಲವು ರೀತಿಯ ಪ್ರಶಂಸೆಗಳು ಬಂದಿದೆ, ವಿರೋಧ ಪಕ್ಷಗಳಿಂದ ಟೀಕೆಗಳು ಕೂಡ ಬಂದಿದೆ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಹಜವಾಗಿ ಟೀಕೆ ಮಾಡ್ತಕ್ಕಂಥದ್ದನ್ನು ಮಾಡಿದೆ. ಯಾಕೆ ಅಂತಂದರೆ ಅವರು ಟೀಕೆ ಮಾಡ್ತಕ್ಕಂಥದ್ದು ಒಂದು ಆಂದೋಲನ. BJP ಸರ್ಕಾರ ಮತ್ತು BJP ಪಕ್ಷದ ವಿರುದ್ಧವಾಗಿ ಅವ್ರದ್ದು ಯಾವಾಗಲೂ ಕೂಡ ಒಂದು ಆಂದೋಲನದ ರೀತಿಯಲ್ಲಿ ಟೀಕೆಗಳು ವಿರೋಧಗಳು ಕೂಡ ಸಹಜವಾಗಿ ಇರುತ್ತೆ. ಪ್ರಧಾನಮಂತ್ರಿ ಅಂತಕ್ಕಂಥ ಗೌರವವೂ ಇಲ್ಲದೆ ಮಾತಾಡ್ತಕ್ಕಂಥದ್ದು. ರಾಷ್ಟ್ರಾಧ್ಯಕ್ಷರು ಮುರ್ಮೂಜಿ ಅವರನ್ನು ಕೂಡ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಅವರಿಗೆ ಸುಲಭವಾಗಿ ಮಾತಾಡ್ತಾರೆ. ಯಾಕಂತಂದ್ರೆ ಅವರಿಗೆಲ್ಲ ಇತಿ ಮಿತಿ ಯಾವುದೂ ಇಲ್ಲ. ಆದರೆ ಬಡ್ಜೆಟ್ನ ವಿಚಾರದಲ್ಲಿ ಬಹಳಷ್ಟು ಟೀಕೆಗಳನ್ನು ಮಾಡಿದ್ದಾರೆ. ಆದರೆ ಇಡೀ ದೇಶದಲ್ಲಿ ಬಡ್ಜೆಟ್ಗೆ ಅತ್ಯುತ್ತಮ ಪ್ರಶಂಸೆಗಳು ವ್ಯಕ್ತವಾಗಿದೆ. ಈಗ ತಾವೆಲ್ಲರೂ ಗಮನಿಸಿದ್ದೀರಿ, ನಿನ್ನೆ ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಅನೇಕ ಸಚಿವರು ಕೂಡ ಕರ್ನಾಟಕಕ್ಕೆ ಲಾಭ ಇಲ್ಲ, ಕರ್ನಾಟಕಕ್ಕೆ ಏನೂ ಸಿಕ್ಕೇ ಇಲ್ಲ, ಈ ರೀತಿ ಮಾತಾಡಿದ್ದಾರೆ. ಒಟ್ಟಾರೆ ಈ ಬಡ್ಜೆಟ್ಟು ಸಪ್ಪೆ, ಇದರಿಂದ ಏನೂ ಯಾರಿಗೂ ಪ್ರಯೋಜನ ಇಲ್ಲ ಹೇಳಿದ್ದಾರೆ. ವಿರೋಧ ಪಕ್ಷವಾಗಿ ಪ್ರಶಂಸೆ ಮಾಡಲಿಕ್ಕೆ ಅವರಿಗೆ ಕಷ್ಟ. ಆದರೆ ಕಾಂಗ್ರೆಸ್ನವ್ರಿಗೇನು ಸಿಗದೆ ಇರಬಹುದು, ದೇಶದ ಜನರಿಗೆ ಸಿಕ್ಕಿದೆ ಅಲ್ಲ. ಇದು ದೇಶದ ಜನರು ಒಪ್ಪಿಗೆ ಇದೆಯಲ್ಲ. ಸೋಷಿಯಲ್ ಮೀಡಿಯಾ ತೆಗೆದ್ರೆ ಕಾಂಗ್ರೆಸ್ನವರಿಗೆ ಅರ್ಥ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಸಂಪೂರ್ಣವಾಗಿ ಈ ಬಡ್ಜೆಟನ್ನು ಸ್ವತಂತ್ರ ಭಾರತದ ಇಷ್ಟು ವರ್ಷಗಳ ಬಡ್ಜೆಟ್ಗಳಲ್ಲಿ ಒಂದು ಅತ್ಯುತ್ತಮ ಮುಂದಾಲೋಚನೆ ಇರತಕ್ಕಂಥ ಅಭಿವೃದ್ಧಿ ಪರವಾದ ಬಡ್ಜೆಟ್ಟು ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಕರ್ನಾಟಕಕ್ಕೆ ಇದುವರೆಗೆ 44,485.49 ಕೋಟಿ ಸಿಗ್ತಾ ಇತ್ತು ಕಳೆದ ವರ್ಷದಲ್ಲಿ. ಆದರೆ ನಮಗೇನು ಕೊಟ್ಟೇ ಇಲ್ಲ, ನಮ್ಮ ಪಾಲು ಬಂದೇ ಇಲ್ಲ. ಎಷ್ಟು ಸಾರಿ ಬೊಬ್ಬೆ ಹೊಡೆದ್ರು ಸರ್ಕಾರ. ಆದರೆ ಕೊಟ್ಟಿದ್ದೆಷ್ಟು? 46,937.72 ಕೋಟಿ. 46,932.72 ಕೋಟಿ. ಕೊಡಬೇಕಾಗಿದ್ದೆಷ್ಟು? 44,485.49 ಕೊಡಬೇಕಾಗಿತ್ತು. 44,485.49 ಕೋಟಿ ಕೊಡಬೇಕಾಗಿದ್ದು. ಆದರೆ ಕೊಟ್ಟಿರ್ತಕ್ಕಂಥದ್ದು 46,937 ಅಂತಂದರೆ 2,400 ಚಿಲ್ಲರೆ ಕೋಟಿ ಹೆಚ್ಚಿಗೆ ಕೊಟ್ಟಿದ್ದಾರೆ. ಇದು GST, ಇದರಲ್ಲಿ ವಾಪಸ್ ಕೊಡ್ತಾರಲ್ಲ, ಡಿವ್ಯಾಲ್ಯೂಷನ್ ಕೊಡ್ತಾರಲ್ಲ, ಅದರದ್ದು. ಎಲ್ಲಾದರೂ ಈ ಸರ್ಕಾರ
ನಮಗೆ ಈ ಸಾರಿ 2,500 ಕೋಟಿ ಹೆಚ್ಚಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದಾರ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.